ವೆಲ್ಕಮ್ ಬ್ಯಾಕ್ ರಂಜು ಹಳ್ಳಿ ಮನೆ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಕೂಡ ವೆಲ್ಕಮ್ ಅಂತ ಹೇಳ್ತಾ ಹಾಗೆಯೇ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಹಾಗೆ ನೀವೆಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಹಾಗೆಯೇ ಇವತ್ತಿನ ವಿಡಿಯೋನ ಸುಮಾರು ಒಂದು 9 ಗಂಟೆಯಿಂದ ಸ್ಟಾರ್ಟ್ ಮಾಡಿದ್ದೀನಿ. ನಮ್ಮ ಮನೆ ಸುತ್ತ ಎಲ್ಲ ಕಬ್ಬಿತ್ತು ಅಂದ್ಬಿಟ್ಟು ನಂದು ಓದ್ ವೀಡಿಯೋಸ್ ಎಲ್ಲ ನೋಡಿದರೆ ಗೊತ್ತೇ ಇರುತ್ತೆ. ಹಾಗೆಯೇ ಕಬ್ಬನ್ನ ಕಡಿಸಿದ್ದು ಅದನ್ನೆಲ್ಲ ನಿಮ್ಮ ಕೂಡ ಶೇರ್ ಮಾಡ್ಕೊಂಡಿರ್ಲಿಲ್ಲ. ಇದು ಲಾಸ್ಟ್ ಡೇ ಅಂತಲೇ ಹೇಳ್ಬೋದು. ಕಬ್ಬನ್ನ ಫುಲ್ ಕಡ್ದಾಗಿತ್ತು. ಅದಾದಮೇಲೆ ಲೋಡಿಂಗಿಗೆ ಅಂತ ಬಂದಿದ್ದರು. ಹಾಗೆಯೇ ಒಂದು ಕ್ಲಿಪ್ಪಿಂಗ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಶೇರ್ ಮಾಡ್ಕೊತಾ ಇದ್ದೀನಿ. ಹಾಗೆ ತುಂಬ ದಿನದಿಂದ ಒಬ್ಬ ಸಿಸ್ಟರು ನನಗೆ ಹಾಡನ್ನ ತೋರಿಸಿ ಅಂತ ಕೇಳ್ಕೊಂಡಿದ್ರು. ಹಾಗೆಯೇ ನಮ್ಮ ಮನೇಲಿ ಇದ್ದಂಥ ಹಾಡುಗಳನ್ನೆಲ್ಲ ನಾವು ಮಾರಾಕ್ತು. ಅಂದರೆ ನಾವೀಗ ಶುಂಠಿ ಬೆಳೆಯೋದ್ರಿಂದ ಎಲ್ಲ ಕೆಲಸನೂ ಕೂಡ ಮೇಂಟೈನ್ ಮಾಡೋಕ್ಕಾಗ್ತಾ ಇರಲಿಲ್ಲ. ಅದರಿಂದ ಅಂದ್ಬಿಟ್ಟು ಒಂದೇ ಇರೋದು ಇವಾಗ ಆಲ್ರೆಡಿ ಒಂದು ಎಮ್ಮೆ ಕರ, ಒಂದು ಆಡು ಇದೆ ಅಷ್ಟೇ. ಇವಾಗಿರೋವಂಥದ್ದು ಇಷ್ಟೇ. ಮುಂಚೆ ಎಲ್ಲ ಹಸು ಮತ್ತು ಹಾಗೆಯೇ ಆಡು ತುಂಬಾ ಇದ್ದು ಅದನ್ನೆಲ್ಲ ನಾವು ಮಾರ್ದೋ ಮತ್ತು ಇನ್ನೊಂದೆರಡು ಅಮ್ಮನ ಮನೆಗೆ ಕೊಟ್ಟು ಅವ್ರಿಗೆ ಮೆಸೇಜಲ್ಲೇ ನಾನು ರಿಪ್ಲೈ ಮಾಡಿದ್ದೆ. ಪರವಾಗಿಲ್ಲ ಒಂದೇ ತೋರಿಸಿ ಅಂತ ಕೇಳಿದರು. ಅದರಿಂದ ಅಂದ್ಬಿಟ್ಟು ಅದನ್ನು ಕೂಡ ನಿಮ್ಮ ಜೊತೆ ಅವ್ರಿಗೋಸ್ಕರ ಅಂದ್ಬಿಟ್ಟು ನಾನು ಅದನ್ನು ವಿಡಿಯೋ ಮಾಡಿಕೊಂಡು ತೋರಿಸ್ದೆ. ಹಾಗೆಯೇ ಲೋಡಿಂಗಿಗೆ ಬಂದಿದ್ರಲ್ವ, ಅದರಲ್ಲಿ ಬಿಟ್ಟಂಥ ಕಬ್ಬು ಚಿಕ್ಕ ಚಿಕ್ಕ ಪೀಸೆಲ್ಲ ಹಾಗೆ ಬಿಟ್ಟಿರ್ತಾರೆ. ಅದನ್ನೆಲ್ಲ ನಾವು ಆದ್ಬಿಟ್ಟು ಕೊಡಬೇಕಾಗುತ್ತೆ. ಲೇಖನೂ ಕೂಡ ಕ್ಲಾಸ್ಗೆಲ್ಲ ಆದಮೇಲೆ ನಾನು ಕೂಡ ಆ ಕಬ್ಬನ್ನೆಲ್ಲ ಆಯ್ಕೊಡೋಣ ಅಂದ್ಬಿಟ್ಟು ಕಬ್ಬಿನ ಗದ್ದೆ ಒಳಗಡೆ ಹೋಗಿದ್ದೆ. ಹಾಗೆಯೇ ಮನೆ ಸುತ್ತ ಎಲ್ಲ ನೋಡ್ತಾ ಇರ್ಬೋದು. ಮುಂಚೆ ಎಲ್ಲ ಕಬ್ಬೆಲ್ಲ ಈ ಹೂವಿನ ಗಿಡದ ಮೇಲ್ಗಡೆ ಎಲ್ಲ ಬಿದ್ದೋಗಿತ್ತು. ನನಗೆ ಹೂವಿನ ಗಿಡನ ಫುಲ್ಲು ಹಾಳಾಗಿತ್ತು ಅಂತಲೇ ಹೇಳ್ಬೋದು. ಇವಾಗ ಸ್ವಲ್ಪ ನಾನು ಮತ್ತೆ ಅದನ್ನು ರೀಪ್ಲೇಸ್ ಮಾಡಬೇಕು. ಹಾಗೆಯೇ ಇಲ್ಲಿ ಒಂದು ಪಾಟಲ್ಲಿ ಪುದೀನ ಹಾಕಿದ್ದೀನಿ. ಅದನ್ನು ಕೂಡ ತುಂಬ ಚೆನ್ನಾಗಿ ಬಂದಿದೆ ಅಂತಲೇ ಹೇಳ್ಬೋದು. ನಾನು ತುಂಬಾ ಹೂವಿನ ಗಿಡ ಇತ್ತು ನಮ್ಮ ಮನೆ ಹತ್ರ, ಅದೆಲ್ಲ ಈ ಕಬ್ಬು ಹಾಕ್ಲಾಗಿ ಎಲ್ಲ ಹಾಳಾಯಿತು ಅಂತಲೇ ಹೇಳ್ಬೋದು. ಹಾಗೆ ಇವತ್ತು ಕಾಯಿ ಸುಲಿಯೋಕ್ಕೂ ಕೂಡ ಬಂದಿದ್ದರು. ಹಾಗೆ ತುಂಬ ದಿನದಿಂದ ಅವರು ಕೇಳ್ಕೊತಾ ಇದ್ರು ಅಂತಲೇ ಹೇಳ್ಬೋದು, ನನಗೆ ಹಾಡು ತೋರಿಸಿ ಅಂತ. ಅದನ್ನು ನನಗೆ ವೀಡಿಯೋ ಮಾಡ್ಕೊಳಕ್ಕಾಗಿರಲಿಲ್ಲ. ಅವ್ರಿಗೋಸ್ಕರ ಅಂದ್ಬಿಟ್ಟು ವೀಡಿಯೋನ ಮಾಡಿಕೊಂಡೆ. ಥ್ಯಾಂಕ್ ಯು ಸಿಸ್ಟರ್, ನೀವು ಕೂಡ ಹಾಡನ್ನ ಸಾಕಬೇಕು ಅಂದ್ಬಿಟ್ಟು ತುಂಬ ಆಸೆ ಇದೆ ಅಂತ ಹೇಳಿದ್ರಿ. ಹಾಗೆಯೇ ಹಾಡಾಗಿರ್ಬೋದು, ಪ್ರಾಣಿಗಳು ಅಂದರೆ ಕೆಲವ್ರಿಗೆ ತುಂಬಾ ಇಷ್ಟ ಇರುತ್ತೆ ಅಂತಲೇ ಹೇಳ್ಬೋದು. ನೋಡಿ, ಇದೇ ಹೀರೋ ಅಂತ ನಮ್ಮ ಮನೇಲಿ ಹಾಡು ಅಂತಲೇ ಹೇಳ್ಬೋದು. ಈ ವಿಡಿಯೋ ಖಂಡಿತವಾಗ್ಲೂ ನಿಮಗೋಸ್ಕರನೇ ನಾನು ಮಾಡಿದ್ದು ಅಂತ ಹೇಳ್ಬೋದು. ಕಬ್ಬೆಲ್ಲ ತುಂಬಿಕೊಂಡು ಹೋದರು. ಅದಾದಮೇಲೆ ಇಲ್ಲಿ ಕಾಯಿ ಸುಲಿಯೋಕ್ಕೂ ಅಂತ ಬಂದಿದ್ದರು. ಇವ್ರಿಗೂ ಕೂಡ ತಿಂಡಿ ಎಲ್ಲ ಕೊಟ್ಟು ಟೀ ಎಲ್ಲ ಮಾಡಿಕೊಟ್ಟು ಮಧ್ಯಾಹ್ನ ಅಡುಗೆನೂ ಕೂಡ ಪ್ರಿಪೇರ್ ಮಾಡಬೇಕು. ಹಾಗೆಯೇ ಕಬ್ಬು ತರಗೆ ಎಲ್ಲ ಮನೆ ಮುಂದೆ ಬಿದ್ದಿರೋದ್ರಿಂದ ನೋಡ್ಬೋದು ಯಾವ ರೀತಿ ಆಗಿದೆ ಅಂದ್ಬಿಟ್ಟು. ಹಾಗೆಯೇ ಇದು ನೆಕ್ಸ್ಟ್ ಡೇ ಬ್ಲಾಗ್. ಹಾಗೆಯೇ ನೆಕ್ಸ್ಟ್ ಡೇ ಇದು ನಾವು ಶುಂಠಿ ಹಾಕೋಕ್ಕೆ ತರ್ಗು ಬೇಕಿತ್ತು. ಅದರಿಂದ ಇದು ತಂಗಿನ ಸೊಸಿ ಇರೋದ್ರಿಂದ ಬೆಂಕಿನೂ ಹಾಕೋಕ್ಕಾಗಲ್ಲ ತರ್ಗಿಗೆ, ಅದರಿಂದ ತರ್ಗನ್ನ ಕಟ್ಟಿಸ್ಕೊತಾ ಇದ್ದು. ಹಾಗೆಯೇ ನಿಮ್ಮ ಜೊತೆ ಒಂದು ರೆಸಿಪಿನೂ ಕೂಡ ಶೇರ್ ಮಾಡ್ಕೊತಾ ಇದ್ದೀನಿ. ಮನೇಲೆ ಯಾವ ರೀತಿ ಪುಳಿಯೋಗರೆ ಮಾಡೋದು ಅಂದ್ಬಿಟ್ಟು ಕಡಲೆಬೀಜ, ಉದ್ದಿನಬೇಳೆ, ಬೆಲ್ಲ, ಮೆಂತ್ಯ, ಕಡಲೆಬೇಳೆ, ಜೀರಿಗೆ, ಮೆಣಸು, ಕರಿಬೇವು, ಹುಣಸೆಹಣ್ಣು, ಹಾಗೆಯೇ ಒಂದು 5-6 ಬ್ಯಾಡಗೆ ಮೆಣಸಿನ್ಕಾಯಿ, ಒಂದು 5-6 ಗುಂಟೂರು ಮೆಣಸಿನ್ಕಾಯಿ, ನಿಮ್ಮ ಖಾರಕ್ಕೆ ತಕ್ಕನಾಗಿ ನೋಡಿ ತೊಗೊಂಡ್ರೆ ಆಯಿತು. ಎರಡೂ ಕೂಡ ತೊಗೊಂಡಿದ್ದೀನಿ. ಹಾಗೆ ಕೊಬ್ಬರಿ ತುರಿ, ಸಾಂಬಾರು ಬೀಜ, ಬಿಳಿ ಎಳ್ಳು, ಇಂಗು, ಸಾಸಿವೆ, ಅರಿಶಿನ ಪುಡಿ, ಉಪ್ಪು, ಎಣ್ಣೆ, ಇಷ್ಟು ಪುಳಿಯೋಗರೆ ಮಾಡೋಕ್ಕೆ ಬೇಕಾದಂಥ ಐಟಮ್ಸು. ಹಾಗೆ ಒಗ್ಗರಣೆ ಮಾಡ್ಕೊಳ್ಳೋಕ್ಕೆ ಸಾಸಿವೆ, ಕರಿಬೇವು, ಕಡಲೆಬೇಳೆ, ಉದ್ದಿನಬೇಳೆ, ಕಡಲೆಬೀಜ ಇಷ್ಟು ಇದ್ದರೆ ಪುಳಿಯೋಗರೆನ ನಾವು ಮನೇಲೇ ರೆಡಿ ಮಾಡ್ಕೋಬೋದು. ಹಾಗೆಯೇ ಇಲ್ಲಿ ಒಂದು ಸ್ಟವ್ ಹಚ್ಕೊಂಡು ಬಾಣಲಿ ಇಟ್ಕೊಂಡಿದ್ದೀನಿ. ಅದಕ್ಕೆ ಮೆಂತ್ಯನ ಒಂದು ಅರ್ಧ ಸ್ಪೂನ್ ತೊಗೊಂಡ್ರೆ ಸಾಕಾಗುತ್ತೆ, ಅದು ಜಾಸ್ತಿ ಕೈ ಆಗುತ್ತೆ. ಸ್ವಲ್ಪ ಕಮ್ಮಿ ತೊಗೊಳ್ಳಿ. 1 ಸ್ಪೂನು ಮೆಣಸು, 1 ಸ್ಪೂನ್ ಜೀರಿಗೆ, 1 ಸ್ಪೂನು ಕಡಲೆಬೇಳೆ, 1 ಸ್ಪೂನ್ ಉದ್ದಿನಬೇಳೆ, ಹಾಗೆಯೇ 1 ಸ್ಪೂನ್ ಕಡಲೆಬೀಜ, ಹಾಗೆಯೇ ಒಂದು ಅರ್ಧ ಸ್ಪೂನಷ್ಟು ಸಾಸಿವೆ, 1 ಸ್ಪೂನಷ್ಟು ಎಳ್ಳು, ಬಿಳಿ ಎಳ್ಳನ್ನ ತೊಗೊಂಡಿದ್ದೀನಿ. ಇದನ್ನು ಮೀಡಿಯಮ್ ಊರಿಲಿ ಇಟ್ಕೊಂಡು ಫ್ರೈ ಮಾಡ್ಕೊಬೇಕಾಗುತ್ತೆ. ನಾವು ಹೈ ಫ್ಲೇಮ್ನ ಇಟ್ಕೊಂಡು ಹುರ್ಕೊಂಡು ಅಂದರೆ ಇದು ಎಲ್ಲ ಸೀದೋಗೋ ಚಾನ್ಸಸ್ ಇರುತ್ತೆ, ಇಲ್ಲ ಕಪ್ಗೆ ಜಾಸ್ತಿ ಕಪ್ಪಾದಂಗೆ ಆಗುತ್ತೆ. ಅದರಿಂದ ಮೀಡಿಯಮ್ ಊರಿನ ಇಟ್ಕೊಂಡು ಇದನ್ನು ಒಂದು ಒಳ್ಳೆ ಕಲರ್ ಬರೋ ತನಕ ಫ್ರೈ ಮಾಡ್ಕೊಬೇಕಾಗುತ್ತೆ. ಹಾಗೆಯೇ ಇದು ಫ್ರೈ ಮಾಡಿಕೊಂಡು ಒಂದು ಪ್ಲೇಟ್ಗೆ ಎತ್ತಿಟ್ಕೊತಾ ಇದ್ದೀನಿ. ಇದು ತಣ್ಣಗಾಗಬೇಕು. ನೋಡಿ, ಈ ರೀತಿಯಾಗಿ ನಾವು ಹುರ್ಕೊಬೇಕಾಗುತ್ತೆ. ಅದೇ ಬಾಣಲಿಗೆ ಇವಾಗ ನಾನು ಇಟ್ಕೊಂಡಂಥ ಹುಣಸೆಹಣ್ಣು ಕೂಡ ಹಾಕ್ಕೊತಾ ಇದ್ದೀನಿ. ಹುಣಸೆಹಣ್ಣು ಹಾಕಿ ಸ್ವಲ್ಪ ಬಿಸಿ ಮಾಡ್ಕೊತೀನಿ. ನಾನು ಸ್ವಲ್ಪ ಹುಣಸೆಹಣ್ಣು ತೊಳೆದಿದ್ದೆ, ಯಾಕೆಂದರೆ ಮಣ್ಣೆಲ್ಲ ಇರುತ್ತೆ ಅಂದ್ಬಿಟ್ಟು ಸ್ವಲ್ಪ ತೊಳೆದು ಎತ್ತಿಟ್ಕೊಂಡಿದ್ದೆ. ಈಗ ಹುಣಸೆಹಣ್ಣು ಕೂಡ ಹುರಿದು ಎತ್ತಿಟ್ಕೊತಾ ಇದ್ದೀನಿ. ಹಾಗೆ 1 ಸ್ಪೂನು ಸಾಂಬಾರು ಬೀಜ, ಹಾಗೆಯೇ ಒಂದು 5-6 ಬ್ಯಾಡಗೆ ಮೆಣಸಿನ್ಕಾಯಿ, ಒಂದು 5 ಗುಂಟೂರು ಮೆಣಸಿನ್ಕಾಯಿನ ಹಾಕಿ ಸ್ವಲ್ಪ ಹಾಗೆಯೇ ಡ್ರೈ
ಡ್ರೈ ರೋಸ್ಟ್ನ ಮಾಡ್ಕೊಬೇಕು. ಅದಾದಮೇಲೆ ಸ್ವಲ್ಪ ಎಣ್ಣೆ ಹಾಕಿ ಹುರ್ಕೊಬೇಕಾಗುತ್ತೆ. ಇಷ್ಟು ಮಸಾಲೆನ ಹುರಿಬೇಕಾದ್ರೆ ನಾವು ಫ್ಲೇಮ್ ಕಮ್ಮಿಲೇ ಇಟ್ಕೊಬೇಕು. ಈಗ ಒಂದೆರಡು ಡ್ರಾಪಷ್ಟು ಎಣ್ಣೆ ಹಾಕಿ ಇವಾಗ ಹುರ್ಕೊತಾ ಇದ್ದೀನಿ. ಇನ್ನೂ ಚೆನ್ನಾಗಿ ಇವಾಗ ಎಣ್ಣೆ ಹಾಕಿ ಹುರ್ಕೊಂಡಾದಮೇಲೆ ಇದಕ್ಕೆ ಕೊಬ್ಬರಿ ತುರಿ ಹಾಗೆಯೇ ಕರಿಬೇವು ಎರಡನ್ನೂ ಕೂಡ ಹಾಕಿ ಹುರ್ಕೊತೀನಿ. ಇಷ್ಟು ಮಸಾಲೆ ಹುರಿಬೇಕಾದ್ರೆ ನಾವು ಐ ಫ್ಲೇಮ್ನ ಮಾಡ್ಕೊಳ್ಳೇಬಾರ್ದು. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಹುರ್ಕೊಬೇಕು. ನೀವು ಹಸಿ ಕರಿಬೇವಿತ್ತು ಅಂದರೆ ಹಾಕ್ಕೊಂಡ್ರೆ ಆಗುತ್ತೆ. ಇದನ್ನು ಕೂಡ ಕಂಪ್ಲೀಟಾಗಿ ತಣ್ಣಗಾದ್ಮೇಲೆ ರುಬ್ಕೊಬೇಕು. ಹಾಗೆಯೇ ನಾನಿಲ್ಲಿ ಹುರಿದಿಟ್ಕೊಂಡಂಥ ಎಲ್ಲದೂ ಕೂಡ ಮಿಕ್ಸಿ ಜಾರ್ಗೆ ಹಾಕ್ಕೊತಾ ಇದ್ದೀನಿ. ಹಾಗೆಯೇ ಇದನ್ನು ಕೂಡ ಹಾಕ್ಕೊತಾ ಇದ್ದೀನಿ. ಕೊಬ್ಬರಿ ತುರಿ, ಮೆಣಸಿನ್ಕಾಯಿ, ಸಾಂಬಾರು ಬೀಜ ಎಲ್ಲ ಹಾಕ್ಕೊಂಡಾದ್ಮೇಲೆ ಒಂದು ಸ್ವಲ್ಪ ಬೆಲ್ಲ ಹಾಕ್ಕೊಂಡಾದ್ಮೇಲೆ ಇದಕ್ಕೆ ಅರಶಿನ ಪುಡಿನೂ ಕೂಡ ಹಾಕ್ಕೊತಾ ಇದ್ದೀನಿ. ಒಂದು ಅರ್ಧ ಸ್ಪೂನಷ್ಟು ಅರಶಿನ ಪುಡಿ, ಹಾಗೆಯೇ ಸ್ವಲ್ಪ ಇಂಗು, ಇಷ್ಟನ್ನು ಹಾಕಿ ಚೆನ್ನಾಗಿ ಪೌಡ್ರು ಮಾಡ್ಕೊಬೇಕು. ನುಣ್ಣಗಾಗೋ ರೀತಿ ನಾನಿವಾಗ ಪೌಡ್ರು ಮಾಡ್ಕೊಂಬರ್ತೀನಿ. ನೋಡ್ಬೋದು ಈ ರೀತಿಯಾಗಿ ನಾನು ಪೌಡ್ರು ಮಾಡ್ಕೊಂಡಿದ್ದೀನಿ. ಇನ್ನೂ ಕೂಡ ಮಿಕ್ಸಿ ಚೆನ್ನಾಗಿತ್ತು, ಜಾರು ಚೆನ್ನಾಗಿತ್ತು, ಬ್ಲೇಡೆಲ್ಲ ಸ್ವಲ್ಪ ಚೆನ್ನಾಗಿತ್ತು ಅಂದರೆ ಇನ್ನೂ ಕೂಡ ನುಣ್ಣಗೆ ಪೇಸ್ಟ್ ಆಗುತ್ತೆ. ನಾನು ಇಷ್ಟು ಮಾಡ್ಕೊಂಡಿದ್ದೀನಿ. ಈಗ ಇದನ್ನು ಒಂದು ಬೌಲ್ಗೆ ಸರ್ವ್ ಮಾಡ್ಕೊತಾ ಇದ್ದೀನಿ. ಒಂದು ಬೌಲ್ಗೆ ಹಾಕ್ಕೊತಾ ಇದ್ದೀನಿ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಬೇಕು. ನೋಡಿ ಉಪ್ಪು ಹಾಕ್ಕೊಬೇಕು. ನಾವು ಮಾಡಬೇಕಾದ್ರೆ ರೈಸ್ಗೂ ಕೂಡ ಉಪ್ಪು ಹಾಕೋದ್ರಿಂದ ಸ್ವಲ್ಪ ನೋಡಿ ಉಪ್ಪನ್ನ ಹಾಕ್ಕೊಬೇಕಾಗುತ್ತೆ. ಸುಮಾರು ನಾನಿಲ್ಲಿ 1 kg ಆಗುವಷ್ಟು ಪೌಡ್ರನ್ನ ರೆಡಿ ಮಾಡ್ಕೊಂಡಿದ್ದೀನಿ. ಹಾಗೆಯೇ ಇದಕ್ಕೆ ಒಗ್ಗರಣೆನ ಮಾಡ್ಕೊಳ್ಳೋಣ. ಒಗ್ಗರಣೆ ಮಾಡ್ಕೊಳ್ಳೋಕ್ಕೆ ಇಲ್ಲಿ ಅದೇ ಕಡಾಯಿಗೆ ಒಂದು ಸ್ವಲ್ಪ ಎಣ್ಣೆ ಹಾಕಿ, ಒಂದು ಸ್ವಲ್ಪ ಎಣ್ಣೆ ಜಾಸ್ತಿನೇ ಇರಬೇಕು. ಸಾಸಿವೆ, ಕರಿಬೇವು, ಕಡಲೆಬೇಳೆ, ಉದ್ದಿನಬೇಳೆ, ಕಡಲೆಬೀಜ ಅಷ್ಟನ್ನು ಕೂಡ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ. ಹಾಗೆಯೇ ಬಿಳಿ ಎಳ್ಳು 1 ಸ್ಪೂನಷ್ಟು ಹಾಕಿ, ಅರಶಿನ ಪುಡಿ ಸ್ವಲ್ಪ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ. ಹಾಗೆಯೇ 1 ಸ್ಪೂನಷ್ಟು ಕೊಬ್ಬರಿ ತುರಿನೂ ಕೂಡ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ. ಈ ಫ್ರೈ ಮಾಡ್ಕೊಂಡಂಥ ಮಸಾಲೆನ ಇವಾಗ ಆ ಪೌಡ್ರಿಗೆ ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ಮನೆಯಲ್ಲೇ ಪುಳಿಯೋಗರೆ ಪೌಡ್ರು ರೆಡಿ ಆಯಿತು. ಮಾಡ್ಕೊಂಡಿರೋಂಥ ಪುಳಿಯೋಗರೆಗೆ ಒಗ್ಗರಣೆನ ಹಾಕಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಹಾಗೆಯೇ ಮಿಕ್ಸ್ ಮಾಡಿಕೊಂಡ್ರೆ ಪುಳಿಯೋಗರೆ ಪೌಡ್ರು ರೆಡಿ ಆಯಿತು. ಹಾಗೆ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಅಂದ್ಕೊತೀನಿ. ಇಷ್ಟ ಆದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ.